ಎಲ್ರಿಗೂ ನಮಸ್ಕಾರಗಳು. ಇವತ್ತು ಇಡೀ ನಮ್ಮ ಒಂದು ದಲಿತ ಸಂಘಟನೆಗಳಲ್ಲಿ ಪ್ರಜ್ವಲವಾಗಿ ಇವತ್ತು ಬೆಳೆಯತಕ್ಕಂಥ ಒಬ್ಬ ಯುವ ನಾಯಕ ಇದ್ದಾನಂದ್ರೆ ಹೇಳಿದ್ರು ಅದು ಕರ್ನಾಟಕ ಸಂಘ ಸಂಸ್ಥೆಗಳಲ್ಲಿ ಬೆಳವಣಿಗೆ ನೇತಾರನಾಗಿರ್ತಕ್ಕಂಥ ಸಂದೇಶ್ ಅವರು. ಈ ಸಂದೇಶ್ ಅವರು ಇತ್ತೀಚಿನ ದಿನಗಳಲ್ಲಿ ಜಮೀನು ಇವತ್ತು ಗಗನಕ್ಕೇರೈತೆ ಜಮೀನುಗಳು. ಅಂಥ ಜಮೀನುಗಳ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇವತ್ತು ಈ ಒಂದು ಸುದೀರ್ಘವಾಗಿರ್ತಕ್ಕಂಥ ಜನರಿಗೆ ಅನುಕೂಲ ಮಾಡಬೇಕು, ಈ ಜನರಿಗೆ ಬಡವರಿಗೆ ಇವತ್ತು ಅವರ ಒಂದು ಕಷ್ಟಗಳಿಗೆ ಸ್ಪಂದಿಸಬೇಕಂದೇಳಿ ಇವತ್ತು ಹೊರಟಿರ್ತಕ್ಕಂಥ ಯುವ ನೇತಾರ ಸಂದೇಶ್. ಆ ಸಂದೇಶ್ ಇವತ್ತು ಬಾಗೇಪಲ್ಲಿ ಕ್ಷೇತ್ರದ ML ಆಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರು ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಜಮೀನು, ಆ ಜಮೀನಲ್ಲಿ ಅನ್ವರ್ ಪಾಷಾ ಅಂತಕ್ಕಂಥ ವ್ಯಕ್ತಿದು ಜಮೀನನ್ನು ಇವತ್ತು ಅಕ್ರಮವಾಗಿ ಇವತ್ತು ಕಬಳಿಕೆ ಮಾಡತಕ್ಕಂಥದ್ದು ಮತ್ತು ಆತನಲ್ಲಿ 132 ಎಕರೆ ಜಮೀನು, ಆ ಜಮೀನಲ್ಲಿ 40 ಎಕರೆಗೆ ಮಾತ್ರ RTC ಐತೆ ಅಂತ ಹೇಳ್ತಕ್ಕಂಥದ್ದು. ಈ ವಿಚಾರಗಳೆಲ್ಲ ಸಂದೇಶ್ ಅವರು ಪ್ರಸ್ತಾಪನೆ ಮಾಡ್ತಾಯಿದ್ದಾರೆ. ಆ ಬಾರ್ಗಳು ಇರ್ತಕ್ಕಂಥದ್ದು ಒಂದು ಲೈಸೆನ್ಸು ಸುಮಾರು 4 ರಿಂದ 5 ಬಾರ್ಗಳು ಇರ್ತೈತೆ ಅಂದೇಳಿ ನಮ್ಮ ಯುವ ನೇತಾರ ಸಂದೇಶ್ ಅವರು ಪ್ರಶ್ನೆ ಮಾಡಿದ್ದಾರೆ. ಆದ್ದರಿಂದ ಇವತ್ತು ನಾನು ಹೇಳೋದು ಎಂದು ಹೇಳಿದ್ರೆ, ಬಡವರಿಗೆ ಅಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಬಡವರಿಗೆ ನೀವು ಅವ್ರ ಹತ್ರ RTCಗಳು ಮತ್ತು ಅವ್ರ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಳ್ಳೋದು ಮತ್ತು ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಬಗ್ಗೆ ನೀವು ಇವತ್ತು ಮಾಡಿಸ್ಕೊಂಡು ಅವ್ರಿರ್ತಕ್ಕಂಥ ಜಮೀನೆಲ್ಲ ನೀವು ಇವತ್ತು ಪಡ್ಕೊಂಡಿದ್ದೀರಾ. ದಯವಿಟ್ಟು ಸುಬ್ಬಾರೆಡ್ಡಿ ಅವರು, ಅವರಲ್ಲಿ ನಾನು ಏನು ಇವತ್ತು ದಿವಸ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂದರೆ, ಸಂದೇಶ್ ಒಬ್ಬ ಹೋರಾಟಗಾರ. ಆ ಹೋರಾಟಗಾರನ ಪ್ರಶ್ನೆ ಮಾಡಿದ್ದೆ ಒಂದು ತಪ್ಪ. ಈ ಪ್ರಶ್ನೆ ಮಾಡಿದ್ದಕ್ಕೆ ಆತನ್ನ 1 ತಿಂಗಳು ನೀನು ಅಲ್ಲಿಗೆ ಬರೋದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀರಾ. ಸರ್ಕಾರ ಆದೇಶ ಸಹ ಅಲ್ಲಿ ಮಾಡಿದ್ದೀರಾ. ನಾನು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ವರಿಷ್ಠ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೋರಾಟಗಾರರಿಗೆ ಇಡೀ ನಮ್ಮ ಭಾರತ ದೇಶದಲ್ಲಿ ಹೋರಾಟದಿಂದ ಗೆದ್ದಿರ್ತಕ್ಕಂಥ ಈ ನಮ್ಮ ಭಾರತ ದೇಶ, ಹೋರಾಟದ ಒಂದು ನಾವು ಬೆಲೆ ಕೊಡ್ತಕ್ಕಂಥ ಈ ದೇಶದಲ್ಲಿ ಇವತ್ತು ಒಬ್ಬ ಯುವ ನೇತಾರ ಸಂದೇಶ್ ಅವರಿಗೆ ಅಲ್ಲಿ 1 ತಿಂಗಳು ನೀವು ಬರಬಾರ್ದು ಅಂತೇಳಿ ನೀವು ಗಡುವು ಮಾಡ್ತಾ ಇದ್ದೀರಾ. ಆದ್ದರಿಂದ ದಯವಿಟ್ಟು ಇದು ನಿಲುವು ಆಗಬಾರ್ದು. ಎಲ್ಲ ಹೋರಾಟಗಾರರು ಇವತ್ತು ಎದ್ದು ನಿಂತು ಇವತ್ತು ನಾವು ಹೋರಾಟ ಮಾಡೋಕೆ ಹೋಗ್ತೀರಿ, ಬೇರೆಯವರು ಕೂಡ ಹೋರಾಟ ಮಾಡ್ತಾರೆ, ರಾಜಕೀಯ ವ್ಯಕ್ತಿಗಳು ಕೂಡ ಇವತ್ತು ಹೋರಾಟ ಮಾಡ್ತಾರೆ. ಹೋರಾಟಗಾರರಿಗೆ ಇವತ್ತು ಯಾವುದೇ ಆಗಿರ್ತಕ್ಕಂಥದ್ದನ್ನು ಅವರು 1 ತಿಂಗಳು 2 ತಿಂಗಳು ಇರ್ತಕ್ಕಂಥ ಅಳತೆ ಮಾಡಿ ಇಡಬಾರ್ದು. ಆದ್ದರಿಂದ ಆ ಯುವ ನೇತಾರ ಸಂದೇಶ್ ಅವ್ರಿಗೆ ಇವತ್ತು ಇಂಥ ಒಂದು ಅವ್ರು ಕೊಟ್ಟಿರ್ತಕ್ಕಂಥ 1 ತಿಂಗಳು ಬರಬಾರ್ದು ಅಂತ ಹೇಳ್ತಾ ಇದ್ರಲ್ಲ, ಇಂಥ ಹೋರಾಟ ಮಾಡಿರ್ತಕ್ಕಂಥ ಅಂಥ ವ್ಯಕ್ತಿ ಇವತ್ತು ಈ ಕಡುಬಡವರಿಗೆ ಮತ್ತು ಅಲ್ಲಿರ್ತಕ್ಕಂಥ ಭೂ ಮಾಫಿಯಾ ಯಾರಿದ್ದಾರೋ ಅವ್ರಿಗೆಲ್ಲ ಇವತ್ತು ತಕ್ಕ ಪಾಠ ಎಲ್ಲ ವಿಚಾರಗಳನ್ನು ಎಲ್ಲ ಜಾಗದಲ್ಲೂ ಕಲಿಸ್ತಾ ಇದ್ದಾನೆ. ಆದ್ದರಿಂದ ಇದನ್ನು ದಯವಿಟ್ಟು ನಾನು ಅಧಿಕಾರಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈ 1 ತಿಂಗಳು ಇನ್ನೊಂದು ಮತ್ತೊಂದು ಇದೆಲ್ಲ ಬಿಟ್ಟು ಇದನ್ನು ನೀವು ಅಲ್ಲಿಂದ ವಜಾ ಮಾಡಿ ಅವನ್ನ ಬರಲಿಕ್ಕೆ ಹೋರಾಟ ಮಾಡಿರಿ. ನೀವು ಸುಬ್ಬಾರೆಡ್ಡಿ ಅವ್ರಿಗೆ ಇನ್ನೊಂದು ವಿಚಾರನ ಹೇಳ್ತಾ ಇದ್ದೀನಿ, ನೀವು ನಿಷ್ಠವಾಗಿದ್ದೀರಾ, ಪಕ್ಷಪಾತಕ ಇದ್ದೀರಾ ಅಂದು ನೀವು ಹೇಳ್ತಾ ಇದ್ದೀರಲ್ಲ. ಆದ್ದರಿಂದ ಹೋರಾಟ ಮಾಡೋಕ್ಕೆ ಬಿಡಿ ಸ್ವಾಮಿಯಲ್ಲಿ, ಹೋರಾಟ ಮಾಡಲಿ ಸಂದೇಶು. ಅವನ ಸಂದೇಶ ಹೋರಾಟ ಮಾಡಿದ್ಮೇಲೆ ನಿಜ ಯಾವುದು ಸುಳ್ಳಾವುದು ಒಂದು ಬರ್ತೈತೆ. ಅದು ಅವನು ಹೋರಾಟ ಮಾಡಿದ್ಮೇಲೆ ಇದು ಸತ್ಯ, ಇದು ಜಮೀನು ಕಬಳಿಕೆ ಮಾಡಿದ್ದಾರಾ, ಅಕಸ್ಮಾತ್ ಕಬಳಿಕೆ ಮಾಡಿಲ್ಲ ಅಂತಕ್ಕಂಥದ್ದು ಸರ್ವೆ ಆಗಿ ತೋರಿಸಲಿ. ಅವನ ಸಂದೇಶ ಹೋರಾಟ ಮಾಡೋದಕ್ಕೆ ನೀವು ಬಿಡಬೇಕಲ್ಲಿ, ಬಿಟ್ಟಾಗ ಮಾತ್ರ ಅಲ್ಲಿ ಗೊತ್ತಾಗೋದು ವಿಚಾರಗಳು. ಇವತ್ತು ಸಾವಿರಾರಕ್ಕೆ ಭೂಮಿನ ಉಳಿಸಿರ್ತಕ್ಕಂಥದ್ದು ಇವತ್ತು ಒಂದು ಯುವ ನೇತಾರ ಸಂದೇಶರು ಸುಮಾರು 1000 ಉಳಿಸ್ಕೊಂಡಿದ್ದಾನೆ. ಇವತ್ತು ಅಂಥ ವ್ಯಕ್ತಿ ಇವತ್ತು ಜನರ ಮನದಲ್ಲಿ ಉಳ್ಕೊಂಡಿದ್ದಾನೆ, ಬಡವರ ಮನದಲ್ಲಿ ಉಳ್ಕೊಂಡಿದ್ದಾನೆ. ದಲಿತ ಸಂಘಟನೆಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರರ ಆಶೀರ್ವಾದದಲ್ಲಿ ನಡೆದಿರ್ತಕ್ಕಂಥ ಸಂದೇಶ ಇವತ್ತು ಭೂಮಿ ವಿಚಾರದಲ್ಲಿ ಇವತ್ತು ಭೂಮಿನ ನಂಬ್ಕೊಂಡು ಬದುಕ್ತಕ್ಕಂಥ ರೈತರ ಪರವಾಗಿದ್ದಾನೆ, ಕಾರ್ಮಿಕರು ಪರವಾಗಿದ್ದಾನೆ ಮತ್ತು ಎಲ್ಲರ ಜೊತೆಯಲ್ಲಿ ಬಡವರ ಜೊತೆಯಲ್ಲಿ ಇರ್ತಕ್ಕಂಥ ಸಂದೇಶ ಇವತ್ತು ಅಲ್ಲಿರ್ತಕ್ಕಂಥ ಸುಬ್ಬಾರೆಡ್ಡಿನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಲ್ಲಿ ಸರ್ವೆ ಮಾಡಿ ನಿಮ್ಮ ಭೂಮಿ ಬಂದರೆ ನೀವು ತೆಗೆದುಕೊಳ್ಳಿ, ಅಲ್ಲಿ ಭೂಮಿ ಬರಲಿಲ್ಲ ಸರ್ಕಾರಕ್ಕೆ ಬಿಟ್ಕೊಡಿ, ಅದು ಇಲ್ಲ ಬಡವ್ರಿಗೆ ಬಿಟ್ಕೊಡಿ. ನೀವು ಸಂದೇಶ ಹೋರಾಟಕ್ಕೆ ನೀವು ಅನುಕೂಲ ಮಾಡಿಕೊಡ್ಬೇಕು. ಅವನು ಏನು 1 ತಿಂಗಳ ಗಡುವು ನೀವು ಮಾಡಿದ್ದೀರೋ ಅದನ್ನು 1 ತಿಂಗಳು ನೀವು ಅಲ್ಲಿಂದ ಬಿಡುಗಡೆಗೊಳಿಸ್ಬೇಕಂತೇಳಿ ಮಾನ್ಯ ಅಧಿಕಾರಿಗಳೆಲ್ಲ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್.